ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ದ ವರ್ಡ್ ಆಫ್ ಲೈಫ್ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ವಂದಿಸುತ್ತೇನೆ. ದೇವರು ಒಳ್ಳೆಯವನು. ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿದ್ದಾನೆ, ನನ್ನ ಜೀವಿತದಲ್ಲಿ ಮಾಡಿದ್ದಾನೆ. ಮತ್ತು ನೀವು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಭಾಗವಾಗಿ ವಿಧ ವಿಧವಾಗಿ ಅನೇಕ ಮಾತುಗಳನ್ನು ನಾವು ಕೇಳಿದ್ದೇವೆ, ಅನೇಕ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ಸ್ವಲ್ಪ ದ ಪ್ರಮೋಷನ್, ಉದ್ಧಾರದ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡುವ. ದೇವ ಮಕ್ಕಳಿಗೆ ಹೇಗೆ ಪ್ರಮೋಷನ್ ಆಗುತ್ತದೆ, ಎಲ್ಲಿಂದ ಬರುವುದು, ದ ಪ್ರಮೋಷನ್ನ ಒಳ್ಳೆಯ ಕಾರ್ಯಗಳ ಮೂಲ ಯಾರು, ಇದನ್ನು ತಿಳಿದರೆ ನಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಅನೇಕರು ದೇವರ ಮಕ್ಕಳೇ, ವಿಶ್ವಾಸಿಗಳು, ಯಾರು ಐಶ್ವರ್ಯದಲ್ಲಿರ್ತಾರ ಅಥವಾ ಉನ್ನತ ರೀತಿಯಲ್ಲಿರ್ತಾರ ಅವರಲ್ಲಿ ಡಿಪೆಂಡ್ ಆಗಿರುವವರಿದ್ದಾರೆ. ಅವರು ಡಿಪೆಂಡ್ ಆಗಿರುವುದು ದೇವರನ್ನು ಡಿಪೆಂಡ್ ಆಗಿರ್ತಾರೆ. ಅವರು ಯಾರನ್ನು ಡಿಪೆಂಡ್ ಆಗಿದ್ದಾರೋ ಅದೇ ದೇವರನ್ನು ನಾವು ಡಿಪೆಂಡ್ ಆಗಿರುವಾಗ, ಆತುಕೊಂಡಿರುವಾಗ ನಮ್ಮ ಜೀವಿತ ಇದ್ದಾಗಿರುವುದಿಲ್ಲ. ಸತ್ಯವೇದದಲ್ಲಿ ಜ್ಞಾನೋಕ್ತಿಯಲ್ಲಿ ಬರೆದಿದೆ, ವಿವೇಕಿಯ ಜೀವದ ಮಾರ್ಗವು ಅದು ಮೇಲಕ್ಕೆ ಹೋಗ್ತದೆ. ವಿವೇಕಿ ಅಂದರೆ ಬಾರ್ನ್ ಅಗೇನ್ ಆದವ. ಜ್ಞಾನೋಕ್ತಿಯನ್ನು ನೀವು ಓದುವಾಗ 4 ಸಂಗತಿ ಬರೆದಿದ್ದಾರೆ: ಬುದ್ಧಿ, ಜ್ಞಾನ, ವಿವೇಕ, ತಿಳುವಳಿಕೆ. 4 ಕೂಡ 100% ಆಗಿರುವುದು ಕ್ರಿಸ್ತನಲ್ಲಿ. 30ನೇ ವಚನ, 2 ಕೊರಿಂಥ 1ನೇ ಅಧ್ಯಾಯ 30ನೇ ವಚನ, ಯೇಸುವು ದೇವರ ಕಡೆಯಿಂದ ನಮಗೆ ಬಂದ ಜ್ಞಾನ, ವಿಮೋಚನೆ, ಶುದ್ಧೀಕರಣಕ್ಕೆ ಕಾರಣನಾದನು. ದಟ್ ಮೀನ್ಸ್ ದೇವರ ಕಡೆಯಿಂದ ಬಂದಂಥ ಪರಿಪೂರ್ಣವಾದ ಜ್ಞಾನ ಯಾರಂದರೆ, ದ ಸೋಫಿಯಾ ಜ್ಞಾನ ಯಾರಂದರೆ ಯೇಸುವೇ ಆಗಿದ್ದಾನೆ. ಹಾಗಾದರೆ ಅದೇ ಯೇಸುವನ್ನು ನಾವು ಆತುಕೊಂಡ್ರೆ, ದೇವರು ಹೇಳಿದ್ದಾನೆ, ಚಿನ್ನವು ನನ್ನದು, ಬೆಳ್ಳಿಯು ನನ್ನದು, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು ಎಂಬುದಾಗಿ ಬರೆದಿದೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ, ಭೂನಿವಾಸಿಗಳು ಕೂಡ ಆತನವರೇ. ಬಟ್ ಇದು ಹೀಗೆ ಬರೆಯಿಲ್ಲ, ಬೆಳ್ಳಿಯು ನನ್ನದು, ಬಂಗಾರವು ನನ್ನದು. ಪರಲೋಕದಲ್ಲಿರುವುದು ಚಿನ್ನದ ಬೀದಿ. ಎಂಟೈರ್ ಯೂನಿವರ್ಸೇ ದೇವರದು. ಅವರು ನಮ್ಮ ತಂದೆ. ಅವರನ್ನು ಆತುಕೊಂಡರೆ ನಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಧ್ಯಾನ ಮಾಡುವ ದೇವರ ವಾಕ್ಯದಲ್ಲಿ ಕೀರ್ತನೆ 75ನೇ ಅಧ್ಯಾಯ 6 ಮತ್ತು 8. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ, ಪಡುವಳಿಂದಾಗಲಿ, ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ನೇಮಿಸ್ತಾನೆ. ಅದರರ್ಥ ಒಳ್ಳೆ ನಿಮ್ಮ ಅಂಕಲ್ ಇದ್ದಾರೆ ಶ್ರೀಮಂತಿಗೆ, ಅವರನ್ನು ತೆಗೆದು ನಿಮ್ಮನ್ನು ನೇಮಿಸುವುದಂತಲ್ಲ. ಬಟ್ ಬರುವಂಥದ್ದು ಎಲ್ಲವೂ ಆತನಲ್ಲಿಯೇ. ಮೂಡಲಿನಿಂದ ಬರುವುದಿಲ್ಲ, ಪಡುವಳಿನಿಂದ ಬರುವುದಿಲ್ಲ, ಅರಣ್ಯದಿಂದ ಬರುವುದಿಲ್ಲ. ಎಲ್ಲಿಂದ ಬರುವುದು? ದೇವರಿಂದಲೇ ಬರುವುದು. ಯಾವ ದೇವರಿಂದ? ಸಕಲ ವಿಧವಾದ ಬೆಳಕಿನಲ್ಲಿ ಇರುವಂಥ ದೇವರು. ಅದೆಲ್ಲಿದೆ ವಾಕ್ಯ ಇದೆ. ಯಾಕೋಬ 1ನೇ ಅಧ್ಯಾಯ 17ನೇ ವಚನ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದ ನಮ್ಮ ದೇವರಿಂದ, ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರಿಂದ ಇಳಿದು ಬರುತ್ತದೆ. ಇದರಲ್ಲಿ ಚಂಚಲತ್ವ ಇಲ್ಲ, ವ್ಯತ್ಯಾಸ ಆಗುವುದೇ ಇಲ್ಲ, ಚಂಚಲತ್ವ ಕೂಡ ಇಲ್ಲ, ಯಾವ ಭಯ ಇಲ್ಲ. ಅದು ಬಂದರೆ ಅದು ಕ್ಷೀಣಿಸುವುದಿಲ್ಲ, ಅದರಲ್ಲಿ ಸಮಸ್ಯೆ ಇರುವುದಿಲ್ಲ. ಹಾಗಾಗಿ ನಮಗೆ ಗೊತ್ತಿರಬೇಕು ಪ್ರಿಯರೇ, ಒಳ್ಳೆಯ ದಾನಗಳು ಬರುವುದು ಎಲ್ಲಿಂದ. ಒಬ್ಬ ವ್ಯಕ್ತಿ, ಒಬ್ಬ ದೇವಸೇವಕ ಬ್ಲೆಸ್ಸಡ್ ಆಗಿದ್ದಾನೆ, ಆತನಿಗೆ ಐಶ್ವರ್ಯವನ್ನು ದೇವರು ಕೊಟ್ಟಿದ್ದಾರೆ. ನಾವು ಅವನ ಹತ್ರ ನೇತಾಡುವುದಲ್ಲ. ಒಬ್ಬ ನಿಮ್ಮ ಕುಟುಂಬದಲ್ಲಿ ಒಬ್ಬ ಐಶ್ವರ್ಯವಂತ ಇದ್ದಾನೆ, ಅವನ ಸರಂಗನ್ನು ಅಥವಾ ಅವನನ್ನು ಹಿಡಿದು ನೇತಾಡುವುದಲ್ಲ. ಅವನಿಗೆ ಎಲ್ಲಿಂದ ಬಂದಿದೆ, ದೇವರ ಮಕ್ಕಳಾಗಿರುವಂಥವರಿಗೆ ಎಲ್ಲಿಂದ ಬಂದಿದೆ, ಮೂಲ ಯಾರು ಅಂತ ನಮಗೆ ಗೊತ್ತಿರಬೇಕು. ಅದು ಬೇರೆ ಯಾರಿಂದ ಬಂದದಲ್ಲ, ದೇವರಿಂದ. ಅಷ್ಟು ಮಾತ್ರ ಅಲ್ಲ, ಒಬ್ಬ ವಿಶ್ವಾಸಿ ಐಶ್ವರ್ಯವಂತನಾದರೆ ಅವನನ್ನು ನೋಡಿ ಮತ್ಸರ ಪಡಬೇಕಂತಿಲ್ಲ, ಅವನಿಗೆ ಕೊಟ್ಟದ್ದು ದೇವರು. ನೀನು ಅವನ ಮೇಲೆ ಮತ್ಸರ ಪಟ್ಟರೆ ನೀನು ದೇವರ ಮೇಲೆ ಮತ್ಸರ ಪಡ್ತಿ. ಯಾಕೆ?
ಅವನಿಗೆ ಕೊಟ್ಟವನ ಮೇಲೆ. ಮತ್ತು ಅದು ಎಲ್ಲಿಗೆ ಬೆಳೀತಾ ಅಂದರೆ, ದೇವರಿಗೆ ಅವನು ಮಾತ್ರ ಕಾಣುವುದು, ನಾವು ಕಾಣುವುದಿಲ್ವಾ? ಅವರಿಗೆ ಇನ್ನೂ ಸಹ ಮೇಲೆ ಮೇಲೆ ಹೋಗ್ತಾರೆ. ನಾವು ಇದ್ದಾಗಿದ್ದೇವೆ. ಪ್ರಾಬ್ಲಮ್ ಅವನಲ್ಲಿ ಅಲ್ಲ, ಪ್ರಾಬ್ಲಮ್ ದೇವರಲ್ಲಿ ಅಲ್ಲ, ಪ್ರಾಬ್ಲಮ್ ನಿನ್ನಲ್ಲಿ, ನನ್ನಲ್ಲಿ. ಒಂದು ವೇಳೆ ನಾನು ಹಾಗೆ ಇದ್ದರೆ, ಹಾಗೆ ಇರುವಾಗ ಒಬ್ಬ ಆಶೀರ್ವದಿಸಲ್ಪಟ್ಟಾಗ ನಾವು ಸಂತೋಷ ಪಡಬೇಕು. ಯಾಕೆ? ಅವನನ್ನು ದೇವರು ಆಶೀರ್ವದಿಸಿದ್ದು. ನೀನು ಸಂತೋಷ ಪಡುವಾಗ ನಿನ್ನ ಸಂತೋಷವನ್ನು ದೇವರು ನೋಡ್ತಾರೆ. ಯಾಕೆ? ಅವನಿಗೆ ಎಲ್ಲಿಂದ ಬಂದದ್ದು? ಮೇಲಿನಿಂದ, ದೇವರಿಂದ ಬಂದದ್ದು. ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದ ದೇವರಿಂದ ಬಂದದಕ್ಕೆ ನೀನು ಸಂತೋಷ ಪಡುವಾಗ ನಿನಗೆ ಗೊತ್ತಾಯಿತು ಅದು ಬಂದದೆಲ್ಲಿಂದ ಅಂತ. ಈಗ ಸಂತೋಷ ಯಾಕೆ ಬರ್ತಿ? ನನ್ನ ತಂದೆ ಅವನಿಗೆ ಕೊಟ್ಟದ್ದು, ಅವನಿಗೆ ಕೊಟ್ಟ ಮೇಲೆ ನನಗೆ ಕೊಡದಿರ್ತಾನ? ಖಂಡಿತವಾಗಿಯೂ ಕೊಡ್ತಾನೆ. ಯಾಕೆ? ದೇವರು ಪಾರ್ಶಿಯಾಲಿಟಿ ಅಲ್ಲ. ನಾವು ಮತ್ಸರ ಪಟ್ಟಾಗ ನಮಗೆ ಬರುವಂಥದ್ದು ಲೇಟ್ ಆಗ್ತದೆ. ನಾವು ಸಂತೋಷ ಪಟ್ಟಾಗ ನಮಗೆ ಒಳ್ಳೆಯದೇ ಬರುತ್ತದೆ. ಯಾಕೆ? ಬೈಬಲ್ ಹೇಳ್ತದೆ ಇಲ್ಲಿ ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು, ವರ ಗಿಫ್ಟ್ ಅದು ಕಡಿಮೆಯೇ ಆಗುವುದಿಲ್ಲ, ಕುಂದೇ ಇಲ್ಲ ಅದಕ್ಕೆ. ಒಳ್ಳೆಯ ದಾನ ದೇವರು ಕೊಡುವಾಗ ದ ಸುಪೀರಿಯರ್ ಕೊಡ್ತಾನೆ, ದಿ ಬೆಸ್ಟ್ ಕೊಡ್ತಾನೆ. ಕುಂದದೇ ಇರುವ ದಾನ ವರ, ಆ ವರ ಬಂದರೆ ಅದು ಕುಂದುವುದೇ ಇಲ್ಲ. ಇಂಥದ್ದು ಬಂದರೆ ಎಷ್ಟು ಒಳ್ಳೆ. ನನ್ನ ಪ್ರಿಯ ದೇವಜನರ, ದೇವರು ಕೊಡುವಾಗ ಬೆಸ್ಟ್ ಕೊಡ್ತಾರೆ. ಬೈಬಲ್ ಹೇಳ್ತದೆ, ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದಿರುವನೇ, ಕರ್ತನಾದ ಯೇಸುವನ್ನೇ ನಮಗೆ ಕೊಟ್ಟ ಮೇಲೆ ಮತ್ತು ಸಮಸ್ತವನ್ನು ಕೊಡದಿರುವನೇ, ಖಂಡಿತವಾಗಿ ಕೊಡ್ತಾನೆ. ಬಟ್ ಕೊಡ್ತಾನೆ ಅಂತ ನಾನು ಹೇಳ್ತಾ ಇದ್ದೇನೆ. ಬೈಬಲ್ ಏನು ಹೇಳ್ತದೆ? ಎಫೆಸದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ, ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ಯೇಸು ಕ್ರಿಸ್ತನ ದೇವರು, ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾನೆ. ಮಾಡುತ್ತಾನೆ ಅಂತ ಬರಲಿಲ್ಲ, ಮಾಡಿದ್ದಾನೆ. ಹೇಗೆಂದರೆ ನಾವು ಸಿಟ್ಟಿನಲ್ಲಿ, ಹೊಟ್ಟೆ ಕಿಚ್ಚಿನಲ್ಲಿ, ಮತ್ಸರದಲ್ಲಿ ನಡೆದಲ್ಲ, ಪ್ರೀತಿಯಲ್ಲಿ ನಡೆದು, ಮುಂದೆ ಹೇಳ್ತದೆ ದೋಷವಿಲ್ಲದವರು ಆಗಿರಬೇಕೆಂಬುದಾಗಿ. ಅಲ್ಲಿ ಫಸ್ಟ್ ಸ್ಟೆಪ್ ನಾವು ಪ್ರೀತಿಯಲ್ಲಿ ನಡೆಯುವಂಥದ್ದು. ವೆನ್ ವಿ ವಾಕ್ ಇನ್ ದ ಲವ್, ಎಲ್ಲ ವರಗಳು ಮ್ಯಾನಿಫೆಸ್ಟ್ ಆಗುತ್ತೆ. ಫಸ್ಟ್ ನಮ್ಮಲ್ಲಿ ಬೋಲ್ಡ್ನೆಸ್ ಬರುತ್ತದೆ. ಪ್ರೀತಿಯಲ್ಲಿ ನಡೆಯುವಾಗ ನಮಗೆ ಯಾರ ಮೇಲೆ ವೈಮನಸ್ಸು ಇರುವುದಿಲ್ಲ. ಪ್ರೀತಿಯಲ್ಲಿ ನಡೆಯುವಾಗ ಒಬ್ಬನ ಆಶೀರ್ವದಿಸಲ್ಪಟ್ಟಾಗ, ಒಬ್ಬನ ಮನೆಯಲ್ಲಿ ಒಳ್ಳೆ ಕಾರ್ ಬಂದಾಗ, ಒಬ್ಬನೊಂದು ಹೊಸ ಮನೆಯನ್ನು ಕಟ್ಟಿದಾಗ, ಅವನ ಮಕ್ಕಳು ಫಾರಿನಿಗೆ ಹೋಗಿ ಕಲಿತಾಗ ಇವನು ಟೆನ್ಷನ್ ಮಾಡುವುದಿಲ್ಲ, ಇವನು ಮತ್ಸರ ಪಡುವುದಿಲ್ಲ, ಅವನು ಒಬ್ಬ ಸಂತೋಷ ಪಟ್ಟಾಗ ಇವನು ಕೂಡ ಅದೇ ರೀತಿ ಮೇಲಕ್ಕೆ ಬರ್ತಾ ಇರ್ತಾನೆ. ಅದಕ್ಕೆ ವಿವೇಕಿಯ ಜೀವದ ಮಾರ್ಗ ಯಾವಾಗಲೂ ಮೇಲಕ್ಕೆ ಹೋಗುತ್ತದೆ, ಮೇಲಕ್ಕೆ, ಒಮ್ಮೆ ಮೇಲೆ ಒಮ್ಮೆ ಕೆಳಗೆ ಅಲ್ಲ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನ ಕನ್ನಡದಲ್ಲಿ ಹೀಗೆ ಹೇಳ್ತದೆ, ಆದದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ, ಏನೆಲ್ಲ ಈಗ ಸಂಪಾದಿಸಿದಿರಿ ಆ ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯ ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಆ ಭಾಗವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಡ್ತಾನೆ. ಸಾಮರ್ಥ್ಯ ಅಂದರೆ ದಟ್ ಈಸ್ ದ ಎಬಿಲಿಟಿ ಆಫ್ ಗಾಡ್. ನಮ್ಮಲ್ಲಿರುವ ದೇವರ ಸಾಮರ್ಥ್ಯ. ನಾವು ಸಂಪಾದನೆ ಮಾಡೋದಕ್ಕೆ ಸಾಮರ್ಥ್ಯ ಕೊಡುವುದಂದರೆ ಬೋಲ್ಡ್ನೆಸ್ ಕೊಡ್ತಾನೆ, ಫಿಯರ್ ಇರುವುದಿಲ್ಲ. ಬೋಲ್ಡ್ನೆಸ್ನಲ್ಲಿ ನಾವು ನಡೆಯುತ್ತೇವೆ ಮತ್ತು ವಿಸ್ಡಮ್ನಲ್ಲಿ ನಡೆಯುತ್ತೇವೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬರುವಂಥ ವಿಸ್ಡಮ್ನಲ್ಲಿ ನಮ್ಮನ್ನು ದೇವರು ಆಪರೇಟ್ ಮಾಡ್ತಾನೆ, ನಾವು ನಡೆಸಲ್ಪಡ್ತೇವೆ. ಹಾಗಾಗಿ ಇಂಗ್ಲೀಷ್ನಲ್ಲಿ ಹೇಳುವುದಾದರೆ, ಬಟ್ ದೌ ಶಲ್ಟ್ ರಿಮೆಂಬರ್ ದ ಲಾರ್ಡ್ ದೈ ಗಾಡ್, ಫಾರ್ ಇಟ್ ಈಸ್ ಹಿ ದ್ಯಾಟ್ ಗಿವತ್ ದಿ ಪವರ್ ಟು ಗೆಟ್ ವೆಲ್ತ್. ಕನ್ನಡದಲ್ಲಿ ಸ್ವಲ್ಪ ಬೇರೆನೇ ಅರ್ಥವಿದೆ. ಪವರ್ ಟು ಗೆಟ್ ವೆಲ್ತ್. ನೀವು ಸಂಪಾದನೆ ಮಾಡುವುದಕ್ಕೋಸ್ಕರ, ಕೊಳ್ಳೆಯಾಗಿ ಸಂಪಾದನೆ ಮಾಡುವುದಕ್ಕೋಸ್ಕರ ದೇವರು ಪವರ್ ಟು ಗೆಟ್ ವೆಲ್ತ್, ಸಾಮರ್ಥ್ಯವನ್ನು
ಕೊಡುತ್ತಾನೆ. ಹಾಗಾದರೆ ಸಂಪಾದನೆ ಮಾಡಲಿಕ್ಕೆ ಸಾಮರ್ಥ್ಯ ಕೊಡುವುದು ಯಾರು? ಭಾಳ ಒಳ್ಳೆಯ ಒಂದು ವಚನ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸ್ತಿ, ನಿನಗೆ ಶುಭವಿರೋದು. ನಿನ್ನ ಕಷ್ಟಾರ್ಜಿತವನ್ನು, ಅಯ್ಯೋ ನಾನು ಬಾರ್ನೆಗೇನ್ ಆದಮೇಲೆ ಪುನಃ ಕಷ್ಟವನ್ನು ನಾನೇ ಅನುಭವಿಸಬೇಕಾ? ಹಾಗೆ ಅಲ್ಲ. ನೀನು ಕಷ್ಟಪಟ್ಟು ಸಂಪಾದಿಸಿದ ಸಂಪಾದನೆಯನ್ನು ನೀನು ಮತ್ತು ನಿನ್ನ ಕುಟುಂಬ ಅನುಭವಿಸ್ತದೆ. ನೀನು ಏನು ಕಷ್ಟಪಟ್ಟಿದೆಯಾ, ನಿನಗೆ ಏನು ಸಂಪಾದನೆ ಬಂದಿದೆಯಾ, ಅದರಲ್ಲಿ 1 ರೂಪಾಯಿ ಕೂಡ ನಿನ್ನ ಕುಟುಂಬಕ್ಕೆ ಅಲ್ಲದೆ ಹೊರಗೆ ವ್ಯರ್ಥವಾಗಿ ಹೋಗುವುದಿಲ್ಲ. ನಿನಗೆ ಕಾರ್ನಲ್ಲಿ ನೀನು ಪೆಟ್ರೋಲ್ ಹಾಕಿದ್ದಿ, ಡೀಸೆಲ್ ಹಾಕಿದ್ದಿ, ನೀನು ಒಟ್ರಾಸಿ ತಿರುಗುವುದಿಲ್ಲ. ನಿನಗೆ ಎಲ್ಲಿಗೆ ಹೋಗುವು ತಿರುಗಿ ನೆನಪಿಲ್ಲದೆ ಎಲ್ಲ ಕರೆಕ್ಟ್ ಮೆಮರೈ ನೆನಪಿದ್ದುಕೊಂಡು 1 by 1 ಕೆಲಸವನ್ನು ನೀನು ಮಾಡ್ತಾ ಹೋಗ್ತಿ. ಸುಮ್ಮನೆ ತಿರುಗಿ ವೇಸ್ಟ್, ನಿನ್ನ ಹಣ ವೇಸ್ಟ್ ಆಗುವುದಿಲ್ಲ. ಆ ಸುಮ್ಮನೆ ತಿರುಗುವಂಥ ಮನಸ್ಸು ಕೂಡ ಬರುವುದಿಲ್ಲ. ರೈಟ್ ಆದ ಪ್ಲೇಸ್ನಲ್ಲಿ ನಿನ್ನ ಸಂಪಾದನೆ ಯೂಸ್ ಆಗುತ್ತೆ. ಎಲ್ಲಿ ಏನು ಕೊಡಬೇಕು, ಯಾರಿಗೆ ಹೇಗೆ ಕೊಡಬೇಕು, ಎಲ್ಲಿ ಹೇಗೆ ಕೊಡಬೇಕು, ಎಲ್ಲವನ್ನು ದೇವರು ವಿಸ್ಡಮ್ನಿಂದ ನಿನ್ನನ್ನು ನಡೆಸ್ತಾನೆ. ಅದು ನಮ್ಮ ದೇವರು. ಇವತ್ತು ಮುಗಿಯೋದಿದ್ರು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೇನೆ. ಕೀರ್ತನೆ 91ನೇ ಅಧ್ಯಾಯ 14ನೇ ವಚನ ಹೇಳ್ತದೆ. ಇದು ಭಾಳ ಫ್ಯಾಂಟಾಸ್ಟಿಕ್ ಇದೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವನು. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದಂಥ ದೇವರ ಮಗ, ಅವನು ದೇವರಲ್ಲಿ ಆಸಕ್ತನಾಗಿರುವಾಗ ಅವನು ಪ್ರೊಟೆಕ್ಷನಲ್ಲಿಯೇ ನಡೀತಾನೆ. ಆಸಕ್ತನಂದರೆ ಫಸ್ಟ್ ಪ್ಲೇಸ್ ದೇವರಿಗೆ ಕೊಡುವುದು. ಬೆಳಗಾತ ಎದ್ದ ಕೂಡಲೇ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಒಂದು ವೇಳೆ ಮರೆತರೆ ತೊಂದರೆ ಇಲ್ಲ, ಹೆದರಬೇಡಿ. ಅಯ್ಯೋ ಇವತ್ತು ನಾನು ಸ್ತೋತ್ರ ಮಾಡಲಿಲ್ಲ ಅಂತ ಕಿರಿಕಿರಿ ಮಾಡಿಕೊಳ್ಬೇಡಿ. ದೇವರು ನಿಮ್ಮ ಒಳಗಿದ್ದಾನೆ. ಅಪ್ಪನಿಗೆ ಗುಡ್ ಮಾರ್ನಿಂಗ್ ಹೇಳದಿದ್ರು ಅಪ್ಪನಿಗೆ ಏನು ತೊಂದರೆ ಇಲ್ಲ. ಸಾಯಂಕಾಲ ಮನೆಯಲ್ಲಿ ಸಿಗ್ತಾನೆ ಅಂತ ಗೊತ್ತುಂಟು. ಬಟ್ ಅದು ಯಾರ ಒಳಿತಿಗೆ? ನಮ್ಮ ಒಳಿತಿಗೆ, ದೇವರ ಲಾಭಕ್ಕೆ ಅಲ್ಲ. ನಾವು ಆತನನ್ನು ಸ್ತುತಿಸುವುದು, ಆತನನ್ನು ಆರಾಧಿಸುವುದು. ಆಸಕ್ತನಾಗಿರುವುದರಿಂದ ಅಂದರೆ ದೇವರಿಗೆ ಪ್ರಥಮ ಸ್ಥಾನ ಕೊಡುವುದರಿಂದ ಹಿ ವಿಲ್ ಆಟೋಮೆಟಿಕ್ಲಿ ಪ್ರೊಟೆಕ್ಟೆಡ್. ಅವನಿಗೆ ಕೊಡಲ್ಪಟ್ಟ ದೇವದೂತರು ಫುಲ್ಲು ಕಾರ್ಯ ಪ್ರವರ್ತನೆಗೊಳ್ಳುತ್ತಾರೆ. ಎಲ್ಲಿ ಬ್ಲಾಕ್ ಆಗ್ತದೆ ಅಲ್ಲಿಂದ ಅವನನ್ನು ತಪ್ಪಿಸ್ತಾರೆ, ಎಲ್ಲಿ ಆಕ್ಸಿಡೆಂಟ್ ಆಗ್ತದೆ ಅಲ್ಲಿಂದ ತಪ್ಪಿಸ್ತಾರೆ. ಇಂಥ ಸಂಗತಿ ನನಗೆ ಆಗಿದೆ. ಕ್ಷಣ ಇಂಚಿನಲ್ಲಿ ನಾನು ತಪ್ಪಿಸಿಕೊಂಡದ್ದು ನಾನಲ್ಲ, ನನ್ನನ್ನು ದೇವರು ತಪ್ಪಿಸಿದ್ದಾನೆ. ಹಾಗಾಗಿ ದೇವರಿಗೆ ಸ್ತೋತ್ರ. ದೇವರ ಕೃಪೆಯಿಂದಾಗಿ 1985ರಿಂದ ಇದುವರೆಗೆ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೇನೆ. ಹೋಗುವಾಗ ಬರುವಾಗ ಪ್ರೊಟೆಕ್ಷನ್. ಮಕ್ಕಳು ಸಣ್ಣ ಇರುವಾಗ ವ್ಯಾನಲ್ಲಿ ಹೋಗ್ತಿದ್ರು. ಎವ್ರಿ ಡೇ ಅವರನ್ನು ಕಳಿಸುವಾಗ ತಲೆಗೆ ಕೈ ಇಟ್ಟು ನಾನು ಪ್ರೇಯರ್ ಮಾಡಿ ಕಳಿಸ್ತಿದ್ದೆ. ಅವರು ಪ್ರೊಟೆಕ್ಷನಲ್ಲಿ ಹೋಗ್ತಿದ್ರು, ಪ್ರೊಟೆಕ್ಷನಲ್ಲಿ ಬರ್ತಿದ್ರು. ಅವರಿರುವ ಕಾರೆಲ್ಲ ಪ್ರೊಟೆಕ್ಷನ್ನೇ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸುವೆನು. ಇದು ನನ್ನ ಸಾಮರ್ಥ್ಯದಿಂದ ಆದದಲ್ಲ, ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟದನ್ನು ರಕ್ಷಿಸುವೆನು. ಮತ್ತು ಅವನು ನನ್ನ ನಾಮವನ್ನು, ಕರ್ತನಾದ ಯೇಸುವಿನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಐ ವಿಲ್ ಪ್ರಮೋಟ್ ದೀ. ನಾನು ಉದ್ಧರಿಸುವೆನು. ಉದ್ಧಾರಕ್ಕೆ ಮೂಲ ನಾವು ಯಾವುದೋ ದೇವಸೇವಕರ ಹೆಸರು ಗೊತ್ತಿದ್ದದಕ್ಕೆ ಅಲ್ಲ. ನಿನಗೆ 100 ದೇವಸೇವಕರ ಮೊಬೈಲ್ನಲ್ಲಿ ಫೋನ್ ನಂಬರ್ ಇರ್ಬೋದು. ನನಗೆ ಪ್ರಾಬ್ಲಮ್ ಆದರೆ 10 ಅಯ್ಯೋ ನೀನು 10 ಮಂದಿ ದೇವಸೇವಕರಿಗೆ ಫೋನ್ ಮಾಡೋದಕ್ಕೆ ನೇರ ದೇವರ ಹತ್ರ ಮಾತಾಡಲ್ಲ. ಯೇಸುವಿನ ನಾಮದಲ್ಲಿ ಮಾತನಾಡು, ತಂದೆ ಹತ್ರ ಮಾತನಾಡು. 20 ದೇವಸೇವಕರಿಗೆ ಫೋನ್ ನಂಬರ್ ನಿಮ್ಮ ಫೋನ್ನಲ್ಲಿ ಇಟ್ಕೊಂಡ್ರೆ ಏನಾಗುವುದಿಲ್ಲ. ಅವರು ಹೇಳಿದಂಥ ದೇವರ ವಾಕ್ಯವನ್ನು ಕೇಳಿ ನಿಮ್ಮ ಸ್ಪಿರಿಟ್ನೊಳಗೆ ಹಾಕಿದರೆ, ದೇವರು ಯೇಸು ಹೇಳ್ತಾನೆ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿ ಜೀವವಾಗಿವೆ, ಅವು ಆತ್ಮಕ್ಕೆ ಜೀವವನ್ನು ಕೊಡ್ತದೆ. ಇಟ್ ವಿಲ್ ಗಿವ್ ದ ಲೈಫ್ ಟು ದ ಸ್ಪಿರಿಟ್. ಇಟ್ ಶಾಲ್ ಗಿವ್ ಲೈಫ್ ಟು ದ ಸ್ಪಿರಿಟ್. ಅದು ನಿಮ್ಮ ಆತ್ಮಕ್ಕೆ ಏನು ಕೊಡ್ತದೆ? ಲೈಫ್ ಕೊಡುತ್ತದೆ, ಜೀವ ಕೊಡುತ್ತದೆ. ಎಂಥ ಜೀವ? ಅಬಂಡೆಂಟ್ ಲೈಫ್, ದ ಝೋಯೆ ಲೈಫ್, ಅದನ್ನು ಕೊಡ್ತದೆ. ಹಾಗೆ ಪ್ರಿಯರೇ, ಅವನು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ, ಒಬ್ಬ ವ್ಯಕ್ತಿಗೆ ಕರ್ತನಾದ ಯೇಸುವಿನ ನಾಮ ಅರಿಯುವುದಂದರೆ ಅದರ ಮೇಲೆ ಪೂರ್ಣ ಭರವಸೆ. ನಾನು ಈ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಅಸಾಧ್ಯವಾದುದು ಸಾಧ್ಯವಾಗ್ತದೆ. ಈ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಅಸಾಧಾರಣವಾದು ಸಾಧ್ಯ ಆಗ್ತದೆ. ಈ ನಾಮದಲ್ಲಿ ನನ್ನ ಮಕ್ಕಳಿಗೆ ಪ್ರಾರ್ಥನೆ ಮಾಡುವಾಗ ಮಕ್ಕಳು ಬದಲಾಗುತ್ತಾರೆ. ಈ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ
ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತದೆ. ಆ ನಾಮದ ಮೇಲೆ ನೀವು ಅಂದರೆ ಆತನು ಒಳಗಿನಿಂದ ಆತನು ಗೊತ್ತಿರುವಂಥದ್ದು. ಆ ನಾಮದಲ್ಲಿ ಏನು ಶಕ್ತಿ ಇದೆ, ಏನು ಆಗ್ತದೆ ಎಂಬುದಾಗಿ ತಿಳಿದಿರುವಂಥದ್ದು. ಅದಕ್ಕೆ ನನ್ನ ನಾಮವನ್ನು ಆತನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವನು. ಯಾವಾಗ ನಿಮಗೆ ಆ ನಾಮದಲ್ಲಿ ಏನಿದೆ ಎಂಬುದಾಗಿ ಗೊತ್ತಾದಾಗ ಆಟೋಮೆಟಿಕ್ಲಿ ಪ್ರಮೋಷನಲ್ಲಿಯೇ ಹೋಗ್ತಾ ಇರ್ತೀರಿ, ಎಂದಿಗೂ ಕೆಳಗೆ ಇಳಿಯುವುದಿಲ್ಲ. 37ನೇ ಅಧ್ಯಾಯ 17ನೇ ವಚನ ಕೀರ್ತನೆ ಹೇಳ್ತದೆ, ದುಷ್ಟರ ತೋಳುಗಳು ಮುರಿದು ಹೋಗುವವು, ನೀತಿವಂತರನ್ನು ಯೆಹೋವನೇ ಉದ್ಧರಿಸುವನು. ಯಾವ ವ್ಯಕ್ತಿ ನಿಮ್ಮನ್ನು ಉದ್ಧರಿಸುವುದಲ್ಲ. ನೀತಿವಂತರನ್ನು ಯಾರು ಉದ್ಧರಿಸ್ತಾರೆ? ಯೆಹೋವನೇ ಉದ್ಧರಿಸ್ತಾನೆ. ನಮ್ಮ ತಂದೆ ಉದ್ಧರಿಸ್ತಾರೆ. ಆತನ ನಾಮ ಯೆಹೋವ. ಆತನು ನಮ್ಮ ತಂದೆ. ಆತ ನಮಗೆ ತಂದೆಯಾಗಿದ್ದಾನೆ. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಆ ಹಳೆ ಒಡಂಬಡಿಕೆಗೆ ಅನುಸಾರವಾಗಿ ಯೋಬ ಒಂದು ಮಾತು ಬರೆದಿದ್ದ. ಯೋಬನ ಪತ್ರಿಕೆಯಲ್ಲಿ ಗ್ರಂಥದಲ್ಲಿ 22ನೇ ಅಧ್ಯಾಯ 23ನೇ ವಚನ. ಅದೇ ಅಧ್ಯಾಯದಲ್ಲಿ 28ನೇ ವಚನ, ನನ್ನ ಫೇವರೇಟ್ ವರ್ಡ್, ಯು ಶಾಲ್ ಡಿಕ್ಲೇರ್ ಥಿಂಗ್ ಇಟ್ ಶಾಲ್ ಬಿ ಎಸ್ಟಾಬ್ಲಿಷ್ಡ್, ಲೈಟ್ ವಿಲ್ ಶೈನ್ ಆನ್ ಯುವರ್ ಪಾತ್. ನಾವು ಡಿಕ್ಲೇರ್ ಮಾಡಿದಾಗ ಏನಾಗುತ್ತೆ ಎಂಬುದಾಗಿ. ಬಟ್ ಇಲ್ಲಿ 22ನೇ ಅಧ್ಯಾಯ 23ನೇ ವಚನದಲ್ಲಿ, ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ನೀನು ಉದ್ಧಾರವಾಗ್ತಿ. ಇವತ್ತು ಉದ್ಧಾರಕ್ಕೆ ತಡೆ ಯಾವುದು? ಎಲ್ಲ ಇದೆ, ನಾನೀಗ ಹೇಳಿದೆ ಎಲ್ಲ ಗೊತ್ತಿದೆ, ಆದರೆ ತಡೆ ಆಗ್ತಾ ಇದೆ. ಯಾಕೆ? ಉದ್ಧಾರ ಡೋರ್ನಲ್ಲಿಯೇ ಇದೆ. ಡೋರ್ ಬಾಗಿಲು, ನಮ್ಮ ಮನೆಯ ಬಾಗಿಲು ನಾವು ಅಲ್ಲಿಯೇ ನಿಂತಿದೆ, ಒಳಗಡೆ ಬರ್ತಾ ಇಲ್ಲ. ಯಾಕೆ? ಸರ್ವಶಕ್ತನ ಕಡೆಗೆ ತಿರುಗಿಕೊಂಡಂದರೆ ರಿಪೆಂಟ್. 180 ಡಿಗ್ರಿ ತಿರುಗುವುದು. ದೇವರಿಗೆ ಬೆನ್ನು ಮಾಡಿದ್ದಿ, ಈಗ 180 ಡಿಗ್ರಿ ತಿರುಗಿ ಮುಖ ಮಾಡು. ರಿಪೆಂಟ್. ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗುವೆ. ಇದು ರೈಟ್ ತಾನೇ? ಕೆಲವರು ಸ್ಟಕ್ ಯಾಕೆ ಹಾಕಿದ್ದಾರೆ? ಅನ್ಯಾಯ ಮಾಡ್ತಾ ಇದ್ದಾರೆ, ಮಾತುಗಳ ಮೂಲಕ, ಕಾರ್ಯಗಳ ಮೂಲಕ. ಏನು ಅನ್ಯಾಯ ಮಾಡ್ತಾ ಇದ್ದೀರಿ, ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ಆ ಭಾಗದಲ್ಲಿ ದೇವರ ಕಡೆಗೆ ತಿರುಗುವುದು, ರಿಪೆಂಟ್. ಸರ್ವಶಕ್ತನ ಕಡೆಗೆ ತಿರುಗುವುದು, ನಮ್ಮ ತಂದೆಯಾದ ದೇವರ ಕಡೆಗೆ ತಿರುಗುವುದು. ಇನ್ನು ಮಾಡುವುದಿಲ್ಲ. ಆವಾಗ ದೇವರ ಉದ್ಧಾರ ನಿನ್ನಲ್ಲಿ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೊಬ್ಬ ಅರಸ ಇದ್ದ ಹಳೆ ಒಡಂಬಡಿಕೆಯಲ್ಲಿ, ಉಜ್ಜಿಯ. 2 ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆದಿದೆ, ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದಾನೆ. ಅದಕ್ಕೆ ನಾನು ಹಾಗೆ ಹೇಳಿದ್ದು, ಅವಲಂಬಿಸಿ ಇರುವಂಥದ್ದು, ಆತುಕೊಳ್ಳುವಂಥದ್ದು, ದೇವರನ್ನೇ ಆತುಕೊಳ್ಳುವಂಥದ್ದು, ಬೇರೆ ಯಾರನ್ನು ಆತುಕೊಳ್ಳಬೇಡಿ. ದೇವ ಭಕ್ತಿಯನ್ನು ಬೋಧಿಸಿದ ಜಕರ್ಯನ ಜೀವಮಾನದಲ್ಲಿ ಅವನು ಜಕರ್ಯನನ್ನು ಆತುಕೊಳ್ಳಿಲ್ಲ. ಜಕರ್ಯ ಏನು ಕಲಿಸ್ತಾ ಇದ್ದಾನೆ? ದೇವರನ್ನು ಆತುಕೊಳ್ಳಿಕ್ಕೆ ಕಲಿಸ್ತಿದ್ದಾನೆ, ಜಕರ್ಯನನ್ನು ಆತುಕೊಳ್ಳಿಕ್ಕೆ ಕಲಿಸ್ತಾ ಇಲ್ಲ. ಇವತ್ತು ಅನೇಕ ಬಿಲಿವರ್ಗಳು ಹಿಂದೆ ಹೋಗ್ತಿದ್ದಾರೆ. ಯಾಕೆ ಅಂದರೆ ಅವರಿಗೆ ಮುಂದೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಬೋಧನೆಯಲ್ಲಿ ತಪ್ಪಾಗಿದೆ. ಜಕರ್ಯನು ಬೋಧಿಸ್ತಾ ಇದ್ದ, ಯಾರನ್ನು ಆತುಕೊಳ್ಳಿಕ್ಕೆ ಬೋಧಿಸ್ತಾ ಇದ್ದ? ಅರಸನಾದ ಉಜ್ಜಯನಿಗೆ ದೇವರನ್ನು ಆತುಕೊಳ್ಳಿಕ್ಕೆ ಬೋಧಿಸ್ತಾ ಇದ್ದ. ದಾನಿಯೇಲ ನೆಬೂಕದ್ನೆಚ್ಚರನಿಗೆ ಹೇಳಿದ ಏನು ಮಾಡಬೇಕಂತ. ದಾನಿಯೇಲನ ಕಡೆಗೆ ತಿರುಗಲಿಕ್ಕೆ ಹೇಳಿಲ್ಲ. ಆದರೆ ಅವನು ದಾನಿಯೇಲ ಹೇಳಿದನ್ನು ರಿಜೆಕ್ಟ್ ಮಾಡಿದ. ದೇವರನ್ನು ಆತುಕೊಳ್ಳೇ ಇಲ್ಲ. ಕೆಲವು ಆ್ಯಕ್ಷನ್ ಹೇಳಿಕೊಟ್ಟ, ಏನೇನು ಮಾಡಬೇಕು ಅಂತ. ಆವಾಗ ನಿನ್ನ ದಿನಗಳು ವೃದ್ಧಿಯಾಗುವು. 7 ವರ್ಷ ಹುಲ್ಲು ತಿನ್ನಲಿಕ್ಕೆ ಹೋದ, ಮತ್ತೆ ಪುನರ್ಸ್ಥಾಪಿಸಲ್ಪಟ್ಟ. ಎಲ್ಲಿಯೂ ಅಡಗಿದ್ದ, ಯಾರಿಗೂ ಆತನ ಸಿಕ್ಕಿದಾನೆ ಇಲ್ವೋ ಗೊತ್ತಿಲ್ಲ. ಬೈಬಲಲ್ಲಿ ಆತನ ಬಗ್ಗೆ ನಂತರ ಉಲ್ಲೇಖ ಇಲ್ಲ. ನಂತರ ಅವನು ತಿರುಗಿ ರೆಸ್ಟೋರ್ ಆದ. ಇಲ್ಲಿ ದೇವಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಜಕರ್ಯನ ಜೀವಮಾನದಲ್ಲೆಲ್ಲ ಉಜ್ಜಿಯ ದೇವರನ್ನೇ ಅವಲಂಬಿಸಿಕೊಂಡಿದ್ದನು. ಅವನು ಬಲಿಷ್ಠನಾದ, ಉಜ್ಜಿಯನು ಬಲಿಷ್ಠನಾದ, ನಂತರ ಗರ್ವಿಷ್ಠನಾದ, ಭ್ರಷ್ಟನಾದ.
ಅಹಂಕಾರ ಬಂತು, ಭ್ರಷ್ಟನಾದ. ಒಬ್ಬ ನನ್ನೊಟ್ಟಿಗೆ ರಕ್ಷಣೆ ಹೊಂದದ ಒಬ್ಬ ಯಮನಸ್ಥ ಇದ್ದ, ನನಗಿಂತ ಒಂದು 2 ವರ್ಷ ದೊಡ್ಡ, 2-3 ವರ್ಷ ದೊಡ್ಡ. ಅವನಿಗೆ ಸಭೆ ಯಾವಾಗಲೂ ಅವನ ಈಗ ಮಕ್ಕಳೆಲ್ಲ ದೊಡ್ಡದಾಗಿ ಸೆಟ್ಲ್ ಆಗಿದ್ದಾರೆ, ಮದುವೆ ಆಗಿದೆ, ಸೆಟ್ಲ್ ಆಗಿದ್ದಾರೆ. ಅವನು ಕೂಡ ಈಗ ಏನು ತೊಂದರೆ ಇಲ್ಲ, ಭಾಳ ಒಳ್ಳೆ ಫಿನಾನ್ಷಿಯಲ್ ಹೆಲ್ದಿ ಇದ್ದಾನೆ. ಆವಾಗ ಪ್ರತಿ ವರ್ಷ ಫೀಸ್ ಕಟ್ಟಲಿಕ್ಕೆ ಅವರಿಗೆ ತುಂಬ ಕಷ್ಟ ಆಗ್ತಿತ್ತು. ಒಬ್ಬನೇ ದುಡಿಯುವುದು, ಮಕ್ಕಳಿದ್ರು. ಆವಾಗ ಸಭೆ ಅವನ ಜೊತೆಯಲ್ಲಿ ನಿಂತಿತ್ತು. ನಾನು ಮಂಗಳೂರು ಸಭೆಯಲ್ಲಿರುವಾಗ ಆವಾಗ ಪ್ರಾರಂಭದ ದಿನದಲ್ಲಿ ಸಭೆ ನಿಲ್ತಿತ್ತು. ತುಂಬ ವರ್ಷ ಮಾಡಿತ್ತು. ನಂತರ ಒಂದು ದಿವಸ ಸಿಕ್ಕಿದ, ನನ್ನ ಹತ್ರ ಮಾತಾಡಿದ. ಅವನಿಗೆ ಈ ಮಾತು, ದೇವರು ಈ ಮಾತಿನ ಮೂಲಕ ಅವನೊಂದಿಗೆ ಮಾತನಾಡಿದರು. ಅವನು ಹೇಳಿದ, ಜಾನ್, ದೇವರು ನನ್ನನ್ನು ಬಲಿಷ್ಠ ಮಾಡಲಿಕ್ಕೆ, ದೇವರು ನನ್ನನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ದೇವರಿಗೆ ಮನಸ್ಸಿತ್ತು. ಆದರೆ ನಾನು ಓಪನ್ ಆಗಲಿಲ್ಲ. ಯಾಕೆಂದರೆ ಬೈಬಲ್ ಹೇಳ್ತದೆ, ಉಜ್ಜಿಯನು ಬಲಿಷ್ಠನಾಗಿ ಗರ್ವಿಷ್ಠನಾದ, ಭ್ರಷ್ಟನಾದ. ಸೇಮ್ ನನ್ನ ಸ್ಟೋರಿ. ಯಾವಾಗ ಇದು ನಾನು ಕೂಡ ಹೀಗೇನೆ ಇದ್ದೇನೆ ಅಂತ ಗೊತ್ತಾಯಿತು, ನಾನು ಪೂರ್ಣ ಸರ್ವಶಕ್ತನ ಕಡೆಗೆ ತಿರುಗಿಕೊಂಡೆ, ನಾನು ರಿಪೆಂಟ್ ಆದೆ. ಅವನು ಹೇಳಿದ್ದು ಹೌದು. ಯಾವಾಗ ಅದು ಅವನಿಗೆ ಮನವರಿಕೆ ಆಯಿತು, ಅವನದನ್ನು ಒಪ್ಪಿಕೊಂಡ, ಅವನ ಲೈಫೇ ಚೇಂಜ್ ಆಯ್ತು ರೀ. ಟೋಟಲಿ ಚೇಂಜ್ ಆದ, ಟೋಟಲಿ. ಈಗ ಇನ್ನೋವೆಲ್ಲ ತಗೊಂಡಿದ್ದಾನೆ. ಇನ್ನೋವ ತಗೊಂಡದ ಆಶೀರ್ವಾದ ಅಲ್ಲ ಅಂತ ಹೇಳುವುದಿಲ್ಲ. ಸ್ವಂತ ಮನೆ ಕಟ್ಟಿದ, ಇನ್ನೋವ ತಗೊಂಡ, ಮಕ್ಕಳಿಗೆ ಮದುವೆ ಮಾಡಿದ. ದೇವರು ಅವನೊಟ್ಟಿಗೆ ಆ ಭಾಗದಲ್ಲಿ ನಿಂತರು. ಬಟ್ ಯಾವಾಗ ಅವನಿಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಯಿತು, ಆ ಉದ್ಧಾರ ಮಾಡಲಿಕ್ಕೆ ದೇವರಿಗೆ ಮನಸ್ಸಿತ್ತು, ಉದ್ಧಾರ ಅವನ ಒಳಗಡೆ ಇತ್ತು, ಆಗಲಿಲ್ಲ. ಯಾಕೆ ತಡೆ? ಬಲಿಷ್ಠ ಮಾಡಲಿಕ್ಕೆ ಮನಸ್ಸಿತ್ತು, ಗರ್ವಿಷ್ಠನಾದ, ಭ್ರಷ್ಟನಾದ. ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ನನ್ನ ಪ್ರಿಯ ದೇವಜನರೇ, ಒಂದು ವರ್ಡ್ ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆದಿಕಾಂಡ 24ನೇ ಅಧ್ಯಾಯ 35ನೇ ವಚನದಲ್ಲಿ ಎಲಿಯಾಜರ್ ಎಂಬವನಿದ್ದಾನೆ, ಅಬ್ರಹಾಮನ ಸೇವಕ. ಈಸಾಕನಿಗೆ ಹುಡುಗಿ ತರುವುದಕ್ಕೋಸ್ಕರ ಲಾಬಾನನ ಮನೆಗೆ ಅವನನ್ನು ಕಳಿಸ್ತಾರೆ. ಈಸಾಕನಿಗೆ ಹುಡುಗಿಯನ್ನು ತರುವುದಕ್ಕೋಸ್ಕರ, ರೆಬೆಕ್ಕ ತರುವುದಕ್ಕೋಸ್ಕರ ಅವನನ್ನು ಲಾಬಾನನ ಮನೆಗೆ, ಅವನ ಊರಿಗೆ ಕಳಿಸ್ತಾನೆ. ಅಲ್ಲಿ ಒಂದು ಮಾತು ಹೇಳ್ತಾನೆ ಅಬ್ರಹಾಮನ ಬಗ್ಗೆ, ವೆರಿ ಫ್ಯಾಂಟಾಸ್ಟಿಕ್ ವರ್ಡ್. ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿದನಗಳನ್ನು, ಬೆಳ್ಳಿ ಬಂಗಾರಗಳನ್ನು, ದಾಸದಾಸಿಯರ ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟದ್ದರಿಂದ ಅವನು ಧನವಂತನಾದನು. ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿದನಗಳನ್ನು, ಬೆಳ್ಳಿ ಬಂಗಾರವನ್ನು, ದಾಸದಾಸಿಯರನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟದ್ದರಿಂದ ಅವನು ಧನವಂತನಾದನು. ಅವರಿಗೆ ಆರೋಗ್ಯದಲ್ಲಿ ಯಾವ ತಾಪತ್ರಯ ಇರಲಿಲ್ಲ, ಆರೋಗ್ಯದಲ್ಲಿದ್ದರು, ಎನಿಮಿಗಳಿಲ್ಲದೆ ಸುರಕ್ಷಿತವಾಗಿದ್ದ, ಎಲ್ಲರವನೊಟ್ಟಿಗೆ ಭಾಳ ಸಮಾಧಾನವಾಗಿದ್ದರು. ಅರಸನು ಕೂಟ ದೇವರ ದಯೆ ಅವನಲ್ಲಿದ್ದರಿಂದ ಅಬ್ರಹಾಮನ ಹೆಂಡತಿಯನ್ನು ಕೊಂಡೋಗಿ ಮದುವೆ ಆಗಲಿಕ್ಕೆ ಇಟ್ಟಿದ್ದ ತಂಗಿ ಅಂತ ಹೇಳಿದ್ದಕ್ಕೆ, ಆದರೆ ದೇವರು ಆ ರಾತ್ರಿ ಕನಸಿನಲ್ಲಿ ಮಾತನಾಡಿದ. 20ನೇ ಅಧ್ಯಾಯದಲ್ಲಿ ಆದಿಕಾಂಡ, ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥನೆ ಮಾಡುತ್ತಾನೆ, ನೀನು ಬದುಕುತ್ತಿ ಎಂಬುದಾಗಿ. ಇಮಿಡಿಯೇಟ್ಲಿ ಎಚ್ಚೆತ್ತುಕೊಂಡ ಅಬ್ರಹಾಮನ ಹತ್ರ ಬಂದ ಅರಸ, ಗೆರಾರಿನ ಅರಸ, ಅಭಿಮಲೇಕ. ಅವನು ಸಾರಳನ್ನು ತಂದು ಅವನಿಗೆ ಹಿಂದೆ ಕೊಡ್ತಾನೆ, ಮತ್ತು ಬೇಕಾದಷ್ಟು ಹಣವನ್ನೆಲ್ಲ ಕೊಟ್ಟು ಅವರನ್ನು ಕಳಿಸ್ತಾನೆ, ಸಮಾಧಾನದಲ್ಲಿ ಕಳಿಸ್ತಾನೆ. ಪ್ರಿಯ ದೇವಜನರು, ದೇವರ ಕೃಪೆ ನಮ್ಮಲ್ಲಿದ್ದರೆ ನಮ್ಮನ್ನು ಎದುರಿಸಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಹಾಗಾಗಿ ದೇವರ ಕೃಪೆಯನ್ನೇ ಆತುಕೊಂಡು ಜೀವಿಸಿ, ಕರ್ತನಾದ ಯೇಸುವನ್ನು ಆತುಕೊಂಡು ಜೀವಿಸುವಾಗ ನಿಮ್ಮ ಜೀವಿತ ಇದ್ದಾಗಿರುವುದಿಲ್ಲ. ಸೊ ಈ ಉದ್ಧಾರ, ಇವತ್ತು ನಾನು ಸ್ವಲ್ಪ ಫಿನಾನ್ಷಿಯಲ್ ಬಗ್ಗೆ ಮತ್ತು ಕೆಲವೊಂದು ಬೇರೆ ಬಗ್ಗೆ ಮಾತಾಡಿದೆ. ನೆಕ್ಸ್ಟ್ ಹೇಗೆ ಪ್ರಮೋಟ್ ಆಗುತ್ತೆ, ಎಷ್ಟೇ ಮಂದಿ ನಮಗೆ ತಡೆ ಒಡ್ಲಿ, ಆ ತಡೆಗಳ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ದೇವರು ಹೇಗೆ ಪ್ರಮೋಟ್ ಮಾಡ್ತಾನೆ, ಅದನ್ನು ನೆಕ್ಸ್ಟ್ ವೀಕ್ನಲ್ಲಿ ನಾನು ಮಾತನಾಡ್ತೇನೆ. ಸೊ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು. ಒಂದು ವಚನವನ್ನು ನಿಮಗೆ ಹೇಳಿ ಅದನ್ನು ಡಿಕ್ಲೇರ್ ಮಾಡಿ ನಾನು ಪ್ರಾರ್ಥನೆ ಮಾಡ್ತೇನೆ. 105ನೇ ಕೀರ್ತನೆ 24ನೇ ವಚನ ಕರೆಕ್ಟಾಗಿ ಕೇಳಿ, ನಿಮ್ಮ ಜೀವಿತಕ್ಕೆ ಇದನ್ನು ಅಪ್ಲೈ ಮಾಡಿ.
ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ಈ ವರ್ಡನ್ನು ನಂಬಿಕೆಯಿಂದ ಘೋಷಿಸಿ ಮತ್ತು ನಿಮ್ಮ ಪ್ರಾರ್ಥನೆಯಲ್ಲಿ ಎವ್ರಿಡೇ ಹೇಳಿ, ದೇವರು ತನ್ನ ಜನರಂತೆ, ದೇವರು ನಮ್ಮ ಕುಟುಂಬವನ್ನಂತ ಹೇಳಿ, ದೇವರು ತನ್ನ ಜನರನ್ನು ಬಹಳವಾಗಿ ವೃದ್ಧಿ ಮಾಡಿ ಅವರು ಶತ್ರುಗಳಿಂದ ಬಲಿಷ್ಠರಾಗುವಂತೆ ಮಾಡಿದನು. ಹೇಳಿ, ದೇವರು ನಮ್ಮ ಕುಟುಂಬವನ್ನು ಬಹಳವಾಗಿ ವೃದ್ಧಿ ಮಾಡಿ, ದೇವರು ನಮ್ಮ ಫ್ಯಾಮಿಲಿಯನ್ನು ಬಹಳವಾಗಿ ವೃದ್ಧಿ ಮಾಡಿ, ದೇವರು ನಮ್ಮ ಸಭೆಯನ್ನು ಬಹಳವಾಗಿ ವೃದ್ಧಿ ಮಾಡಿ, ದೇವರು ನಾವು ಸಿಬ್ಲಿಂಗ್ಸನ್ನು ಬಹಳವಾಗಿ ವೃದ್ಧಿ ಮಾಡಿ, ನಾವು ಎಲ್ಲ ಶತ್ರುಗಳಿಗಿಂತ ಬಲಿಷ್ಠರಾಗುವಂತೆ ಮಾಡಿದ್ದಾನೆ. ಡ್ಯಾಡಿ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನೀನು ನಮ್ಮನ್ನು ಬಹಳವಾಗಿ ವೃದ್ಧಿ ಮಾಡಿ ಎಲ್ಲ ವಿರೋಧಿಗಳಿಗಿಂತ, ವೈರಿಗಳಿಂದ ಬಲಿಷ್ಠರನ್ನಾಗಿ ನಮ್ಮನ್ನು ಮಾಡಿದ್ದಿ. ನಿನಗೆ ಸ್ತೋತ್ರವನ್ನು ಮಾಡುತ್ತೇವೆ ಸ್ವಾಮಿ. ಈ ದಿವಸ ನಿನ್ನ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬ ಜನರಿಗಾಗಿ ಸ್ತೋತ್ರ. ಇವತ್ತು ನೀನು ಕೊಡುವಂಥ ಉದ್ಧಾರದ ಬಗ್ಗೆ ಮಾತನಾಡಿದ್ದೇನೆ. ಓ ಕರ್ತನೇ, ನೀನು ನನ್ನ ಮೂಲಕ ಜನರೊಂದಿಗೆ ಮಾತನಾಡಿದ್ದಿ. ಉದ್ಧಾರವು ಮೂಡಲಿನಿಂದ, ಪಡುವಲಿನಿಂದ, ಅರಣ್ಯದಿಂದ ಅಲ್ಲ, ಅದು ಉದ್ಧಾರಕ್ಕೆ ಮೂಲ ಕಾರಣನಾಗಿರುವ ನಿನ್ನಿಂದಲೇ. ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದ ದೇವರಾದ ನಮ್ಮ ತಂದೆಯಾದ ನಿನ್ನಿಂದಲೇ ಬರುವಂಥದ್ದು ಸ್ವಾಮಿ. ಒಬ್ಬರು ಕೂಡ ಕೊರತೆಯಲ್ಲಿರುವುದಿಲ್ಲ, ಕಡಿಮೆಯಲ್ಲಿರುವುದಿಲ್ಲ, ಉದ್ಧಾರದಲ್ಲಿರ್ತಾರೆ. ದೇವರಿನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಮಕ್ಕಳು ಪ್ರಮೋಷನ್ ಆಗಲಿ, ಮಕ್ಕಳು ಕಲಿಯುವುದರಲ್ಲಿ ಪ್ರಮೋಟ್ ಆಗಲಿ. ತಂದೆ ಎಲ್ಲೆಲ್ಲಿ ಕೆಲಸದಲ್ಲಿದ್ದಾರೆ ಅವರ ಪೋಸ್ಟ್ ಪ್ರಮೋಟ್ ಆಗಲಿ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಪ್ರಿಯ ದೇವಜನರೇ, ನನ್ನ ಮಿಸ್ಸಸ್ಸಿಗೆ ತುಂಬ ವರ್ಷದಿಂದ ಕೆಲಸ ಮಾಡ್ತದೆ ಸ್ಟಾಫ್ ನರ್ಸ್ ಆಗಿ ಗೌರ್ಮೆಂಟ್ನಲ್ಲಿ. ನಾನೊಂದು ಆಕೆಗೆ ಪ್ರಾರ್ಥನೆ ಮಾಡಿದೆ, ಆಕೆಗೆ ಪ್ರಮೋಷನ್ ಆಗಬೇಕು. ಪ್ರಮೋಷನ್ ಆದ ಕೂಡಲೇ ಟ್ರಾನ್ಸ್ಫರ್ ಮಾಡ್ತಾರೆ. ಮಂಗಳೂರು ಬಿಟ್ಟು ಹೊರಗೆ ಹೋಗಬಾರ್ದು. ಸೆಕೆಂಡ್, ನೈಟ್ ಡ್ಯೂಟಿ ಆಕೆಗೆ ನೀರಬಾರ್ದು. 3 ಸಂಗತಿ ನಾನು ತುಂಬ ದಿವಸ ಡಿಕ್ಲೇರ್ ಮಾಡಿ, ಡಿಕ್ರಿ ಹಾಕಿ ಎಗ್ರಿಮೆಂಟ್ನಲ್ಲಿ ಪ್ರೇಯರ್ ಮಾಡಿದ್ದೆವು. ಆಕೆಗೆ ಪ್ರಮೋಷನ್ ಆಯಿತು. ಪೋಸ್ಟ್ ಪ್ರಮೋಷನ್, ಸ್ಯಾಲರಿ ಪ್ರಮೋಷನ್. ಪೋಸ್ಟ್ ಅಲ್ಲಿಯೇ ಮಂಗಳೂರಿನಲ್ಲಿ ಒಂದು ಹಾಸ್ಪಿಟಲನ್ನು ತೆಗೆದು ಹತ್ತಿರದ ಇನ್ನೊಂದು ಹಾಸ್ಪಿಟಲ್ಗೆ ಹಾಕಿದರು. 4ನೇದು ರಿಟೈರ್ಡಿಗೆ 2 ವರ್ಷ ಇರುವುದಂತ ಹೇಳಿ ನೈಟನ್ನು ಕ್ಯಾನ್ಸಲ್ ಮಾಡಿಬಿಟ್ರು, ನೈಟ್ ಡ್ಯೂಟಿ. ಸೊ ಡಿಕ್ಲೇರ್ ಮಾಡಿದೆ, ನನ್ನ ತಂದೆ ಆ ಕಾರ್ಯವನ್ನು ಏನು ಡಿಕ್ಲೇರ್ ಮಾಡಿದ್ದಾನ ಆ 4 ಕಾರ್ಯಗಳನ್ನು ನೆರವೇರಿಸಿದ್ದಾನೆ. ನಿಮಗೂ ಮಾಡ್ತಾನೆ. ಗಾಡ್ ಬ್ಲೆಸ್ ಯು. ಬೆಳಿಗ್ಗೆ 6:30 ಗಂಟೆಯಿಂದ 7 ಗಂಟೆ ತನಕ ಒಂದೊಂದು ಸಬ್ಜೆಕ್ಟ್ನ ಮೇಲೆ ನಾನು ಟೀಚ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ 20 days 10 days ಹೀಗೆಲ್ಲ ಹೋಗ್ತಾ ಇದೆ ಒಂದು ಸಬ್ಜೆಕ್ಟ್. ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಜಾನ್ ಅಮ್ಮಣ್ಣ ಎಂಬ ಹೆಸರಿನ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಇದೆ ಹೆರಿಕ್ ಜಾನ್ ಅಮ್ಮಣ್ಣ, ಅದನ್ನು ಕೂಡ ನೀವು ಲೈಕ್ ಮಾಡಿ. ಸೊ ನಿಮಗೆ ಅದರಲ್ಲಿ ನೋಟಿಫಿಕೇಷನ್ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಬೋಳೂರು ಮಿಷನ್ ಕಾಂಪೌಂಡ್ನಲ್ಲಿ ಎವ್ರಿ ಸಂಡೇ ಬೆಳಿಗ್ಗೆ 8:30ಯಿಂದ ಮಧ್ಯಾಹ್ನ 11 ಗಂಟೆ ತನಕ ಭಾನುವಾರದ ಆರಾಧನೆ ನಡೀತಾ ಇದೆ. ಕುಟುಂಬಗಳು ಬರ್ತಾ ಇದ್ದಾರೆ. ನೀವು ಕೂಡ ಬೇರೆ ಸಭೆಗೆ ಹೋಗದಿದ್ದರೆ ನಮ್ಮಲ್ಲಿ ಬನ್ನಿ, ಮಂಗಳೂರಿನವರು ಜಾಯ್ನ್ ಆಗಿ ಒಳ್ಳೆ ಆರಾಧನೆ ಮತ್ತು ದೇವರ ವಾಕ್ಯದ ಕೇಳುವ, ಒಟ್ಟಾಗಿ ಸೇರಿ ಏಕ ಮನಸ್ಸಿನಿಂದ ತಂದೆಯಾದ ದೇವರಿಗೆ ಘನಮಾನ ಮಹಿಮೆಯನ್ನು ಸಲ್ಲಿಸೋಣ. ಯು ಆರ್ ಬ್ಲೆಸ್ಸೆಡ್. ಬಾಯ್.